ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೊಸ ವೀಡಿಯೋಗಳು ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬಲ್ಲಿ ಹೊಸ ವೀಡಿಯೋಸು ಟ್ರೇಡಿಂಗ್ ರಿಲೇಟೆಡ್, ಫಿಟ್ನೆಸ್, ಸ್ಪೋರ್ಟ್ಸ್, ವ್ಲಾಗ್ಸ್ ಆಲ್ ಆಫ್ ದೆಮ್ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಪಾರ್ಟ್ 1 ಇದು. ಅಂದರೆ ಸ್ಮಾಲಾಗಿ ಸ್ಟಾರ್ಟ್ ಮಾಡ್ತೀನಿ. ಒಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ಬಟ್ ಅದು ಸೆಕೆಂಡ್ ಅಪ್ಲೋಡ್ ಮಾಡ್ತೀನಿ. ಇದು ಫಸ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಟ್ರೇಡಿಂಗ್ ಮಾಡೋರಿಗೆ ನಾನು ಟ್ರೇಡಿಂಗ್ ಕಲಿಬೇಕಾದ್ರೆ ನಾನು ಕಲಿತಿರೋದ್ರ ಬಗ್ಗೆ ಮತ್ತು ನನಗೇನಿಸುತ್ತೆ ಅದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗ ಟ್ರೇಡಿಂಗ್ ಮಾರ್ಕೆಟಿಂಗ್ ಇಂಡಿಯಾದಲ್ಲಿ ಬಂದರೆ ಸ್ಟಾಕ್ ಮಾರ್ಕೆಟ್ ಎಲ್ಲರೂ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಿಂಗ್ ಮಾಡೋರಿಗೆ ಅದರದ್ದೇ ಆದಂಥ ವೀಡಿಯೋಸ್ ಉಂಟು. ನಾನು ಮಾಡೋದು ಫಾರೆಕ್ಸ್ ಮಾರ್ಕೆಟಿಂಗ್. ಅದ್ರ ಬಗ್ಗೆ ವೀಡಿಯೋ ಮಾಡೋದಾದರೆ ನಾನು ಫಸ್ಟ್ ಹೇಳ್ತೀನಿ, ಬಿಗಿನರ್ಸ್ ಈಗ ಸ್ಟಾರ್ಟ್ ಮಾಡ್ತಿರೋರಿಗೆ ಅವ್ರಿಗೆ ಅನಾಲಿಸಿಸ್ ಮಾಡಬೇಕಂತಲೂ ಗೊತ್ತಿರಲ್ಲ, ಯಾವುದ್ರಲ್ಲಿ ಅನಾಲಿಸಿಸ್ ಮಾಡಬೇಕಂತಲೂ ಗೊತ್ತಿರಲ್ಲ, ಎಂಥ ಯಾವ್ದ್ರಲ್ಲಿ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ, ಯಾವುದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಂತಲೂ ಗೊತ್ತಿರಲ್ಲ. ನನಗೆ ಅದು ತುಂಬ ದೊಡ್ಡ ಅಂದರೆ ಚಿಕ್ಕ ವಿಷಯ ಆದರೂ ಕೂಡ, ಬಟ್ ಅವೆಲ್ಲ ತುಂಬ ಎಲ್ಲೈತಪ್ಪ ಏನು ಅರ್ಥನೇ ಆಗ್ತಿರಲಿಲ್ಲ ಒಂದೊಂದು ಸತಿ. ಅದಕ್ಕೆ ಅಂತಲೇ ನನಗೆ ಗೊತ್ತಿರೋ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಥವಾ ನನಗೂ ಅದು ತುಂಬ ರಿವೀಸ್ ಮಾಡ್ತಾ ಇರಲಿ ಅಂತ ನಾನೊಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ಸ್ಟಾರ್ಟಿಂಗು ಟ್ರೇಡಿಂಗ್ ಫಾರೆಕ್ಸ್ ಮಾರ್ಕೆಟಿಂಗ್ ನಾನು ಕಲಿಬೇಕಂತ ಹಿಡಿತಿರೋರಿಗೆ ಫಸ್ಟಿಗೆ ಟ್ರೇಡಿಂಗ್ ವ್ಯೂನ ಡೌನ್ಲೋಡ್ ಮಾಡ್ಕೋಬೇಕು. ತೋರಿಸ್ತೀನಿ, ಅದು ಇಲ್ಲುಂಟು. ಟ್ರೇಡಿಂಗ್ ವ್ಯೂನ ಅಂತ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡಿಂಗ್ ಕೊಟ್ಟರೆ, ಸರ್ಚ್ ಮಾಡಿದ್ರೆ ಡೌನ್ಲೋಡಿಂಗ್ ಬರುತ್ತೆ. ಮತ್ತು ಅದನ್ನು ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ದೆನ್ ಅದು ಟ್ರೇಡಿಂಗ್ ವ್ಯೂನ ಆನ್ ಮಾಡಿಕೊಂಡ್ರೆ ದೆನ್ ನೋಡ್ಬೋದು ಈ ರೀತಿ ಎಲ್ಲ ಕಾಣ್ಸೋಕ್ಕೆ ಸಿಗುತ್ತೆ. ಓನ್ಲಿ ಬಿಗಿನರ್ಸಿಗೆ, ಎಕ್ಸ್ಪೀರಿಯೆನ್ಸ್ ಇರೋರಿಗೆ, ಗೊತ್ತಿರೋರಿಗೆ, ಚಾರ್ಟು ಟ್ರೇಡ್ ಮಾಡೋರಿಗೆ ಗೊತ್ತಿರೋರಿಗೆ ಇದೇನಪ್ಪ ಇದನ್ನೆಲ್ಲ ಹೇಳ್ತಾನೆ ಅಂತ ಅನಿಸ್ಬೋದು. ಬಟ್ ಗೊತ್ತಿಲ್ಲದಿರೋರಿಗೆ ಹೊಸ್ದಾಗಿ ಇದೆಲ್ಲ ವಸ್ತು ಏನು ಮಾಡಬೇಕು, ಎಲ್ಲಿ ಓಪನ್ ಮಾಡಬೇಕು ಎಲ್ಲ ಏನೂ ಗೊತ್ತಿರೋಲ್ಲ ಅವ್ರಿಗಷ್ಟೇ. ಫಸ್ಟು ಟ್ರೇಡಿಂಗ್ ವ್ಯೂನ ಡೌನ್ಲೋಡ್ ಮಾಡಬೇಕು. ಡೈಲಿ ನೀವು ಅನಾಲಿಸಿಸ್ ಮಾಡಬೇಕು, ಚಾರ್ಟ್ನ ನೋಡಬೇಕು ಅಂದರೆ ಇಂಡಿಕೇಟರ್ಸ್ ಆಗಲಿ ತುಂಬ ಬೆಸ್ಟಲ್ಲೇ ಬೆಸ್ಟ್ ಅಂದರೆ ಟ್ರೇಡಿಂಗ್ ವ್ಯೂ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ದೆನ್ ಈ ಥರ ಸಿಗುತ್ತೆ. ಫಾರೆಕ್ಸ್ ಮಾರ್ಕೆಟಿಂಗ್, ಇಂಡಿಯನ್ ಮಾರ್ಕೆಟಿಂಗ್ ಎಲ್ಲ ಚಾರ್ಟ್ನು ಇದರಲ್ಲಿ ನೋಡ್ಬೋದು. ಅದಕ್ಕೆ ಇದರಲ್ಲಿ ನೋಡ್ಬೋದು, ಇಲ್ಲಿ ಪ್ಲಸ್ ಬಟನ್ ಕಾಣಿಸ್ತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವ ಮಾರ್ಕೆಟ್ ಬೇಕೋ ಆ ಪೇರನ್ನ ಇಲ್ಲಿ ಸರ್ಚ್ ಮಾಡಿದ್ರೆ ಅದು ಸಿಕ್ಕುತ್ತೆ. ಈಗ ಎಕ್ಸಾಂಪಲ್ ನಾವು ಟ್ರೇಡ್ ಮಾಡೋದು ಗೋಲ್ಡ್ಗೆ ಪೇರ್ MXEU/USD ಇದನ್ನ ಇಲ್ಲಿ ಸರ್ಚ್ ಹೊಡೆದ್ರೆ ಒಂದು ನಿಮಿಷದಲ್ಲಿ ಬಂದುಬಿಡುತ್ತೆ. ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೊಬೋದು. ಅದರಲ್ಲಿ ಫಸ್ಟಿಗೆ ಆಯ್ಕೆ ಮಾಡಿಕೊಂಡು ದೆನ್ ಈ ರೀತಿ ಬರುತ್ತೆ. ಇಲ್ಲೊಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ, ಅದನ್ನು ನಾವು ಫಸ್ಟಿಗೆ ಕ್ಲಿಕ್ ಮಾಡಬೇಕು. ಹಾಲ್ ಪಕ್ಕದಲ್ಲಿ ಬ್ಲಾಕ್ ಕಾಣಿಸ್ತಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಕಾಣ್ಸೋಕ್ಕೆ ಸಿಗುತ್ತೆ ಗೋಲ್ಡ್ ಚಾರ್ಟ್ ಕಾಣ್ಸೋಕ್ಕೆ ಸಿಗುತ್ತೆ. ದೆನ್ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಯಾವ ರೀತಿ ಟ್ರೇಡ್ನ ಯಾವ ಟೈಮ್ ಫ್ರೇಮಲ್ಲಿ ಮಾಡ್ತೀರಾ ಅದನ್ನು ಇಲ್ಲಿ ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು 1 ಡೇ ಅಂತ ಇದೆಯಲ್ಲ, ಅಲ್ಲಿ 1 ಡೇ ಅಂತ ಇದೆ. ಸ್ವಿಂಗ್ ಟ್ರೇಡರ್ಸ್ ಆದರೆ 1 ವೀಕಲ್ಲೆಲ್ಲ ಟ್ರೇಡ್ನ ಪ್ಲ್ಯಾನ್ನ ಮಾಡ್ತಾರೆ. ಬಟ್ ಸ್ವಿಂಗ್ ಡೈಲಿ ಡೇ ಟ್ರೇಡರ್ಸ್ ಆದರೆ 5 ಮಿನಿಟು 30 ಮಿನಿಟ್ ಮೇಯ್ನ್. ನಾನು 30 ಮಿನಿಟು 15 ಮಿನಿಟ್ 5 ಮಿನಿಟ್ ಇದು ನನ್ನ ಫೇವ್ರೇಟು. 30 ಮಿನಿಟ್ ಇಲ್ಲೇ ಚೇಂಜ್ ಮಾಡ್ಕೊತ ಅನಾಲಿಸಿಸ್ನ ಮಾಡ್ಕೊತ ಇಲ್ಲಿ ನೋಡ್ಬೋದು, ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಎಲ್ಲ ಇದು ಮಾಡ್ಕೊತ ಓಕೆ ಇಲ್ಲೆಲ್ಲ ಅನಾಲಿಸಿಸ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಇಲ್ಲಿ ನೋಡ್ಬೋದು ಎಲ್ಲ ಅನಾಲಿಸಿಸ್ ಮಾಡಿದ್ದೀನಿ. ದೆನ್ ಈ ಥರ ನೋಡ್ಕೊತ 1 ಡೇ ನೋಡ್ಬೋದು. ಇಲ್ಲಿ 1 ಡೇ ನೋಡೋಣ ಯಾವ ರೀತಿ ಮೂವ್ ಆಯ್ತು, ನಾನು ನೋಡಿಲ್ಲ. ಸಪೋರ್ಟ್ ಕ್ರಿಯೇಟ್ ಆದಾಗ 4 ಅವರ್ ಅಲ್ಲ ಅಂತ ಚೆಕ್ ಮಾಡಿದ್ದು ನಾನು. ಇದು ರಿಟ್ರೇಸ್ಮೆಂಟ್ ಆಗಿ ಮೂವ್ ಆಗ್ತಾ ಉಂಟು. ಇದು ಒಂದು ಫಸ್ಟಿಗೆ ಹೇಳ್ಬೇಕಂದ್ರೆ, ಫಸ್ಟಿಗೆ ಇದನ್ನು ನೀವು ಡೈಲಿ ಯಾವ ಟೈಮ್ ಫ್ರೇಮಲ್ಲಿ ನೀವು ಸ್ಟ್ರಾಟಜಿ ಯಾವುದಿದೆ ಅದರಲ್ಲಿ ಸ್ಟ್ರಾಟಜಿ ಬೇಕು ಅಂದರೆ ವೀಡಿಯೋಸ್ ಉಂಟು ಬೇರೆ. ಮತ್ತೆ ಬೇಕು ಅಂದರೆ ಯಾರತನಾದರೂ ಕೋರ್ಸ್ ತೊಗೊಂಡು ಸ್ಟ್ರಾಟಜಿನ ತಿಳ್ಕೊಂಡು, ಬಟ್ ಯಾರಿಗಂದ್ರೂ ನೋಡಿಕೊಂಡು ಆ ಸ್ಟ್ರಾಟಜಿನ ಫಾಲೋ ಮಾಡಬೇಕಂದ್ರೆ ಈ ಥರ ಡೈಲಿ ನಿಮ್ಮ ಸೆಷನ್, ಯಾವ ಸೆಷನ್ ಪ್ರೀ ಲಂಡನ್, ನ್ಯೂಯಾರ್ಕ್ ಯಾವ ಸೆಷನ್ ಇದೆ ಆ ಸೆಷನಲ್ಲಿ ಡೈಲಿ ನಿಮ್ಮ ಟೈಮ್ ಫ್ರೇಮ್ ಏನಿದೆ ಅದನ್ನು ಥಿಂಕ್ ಮಾಡ್ತಾ, ಅದನ್ನು ಅನಾಲಿಸಿಸ್ ಮಾಡ್ತಾ ಹೋದರೆ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದೆನ್ ಇದು ಒಂದು ಫಸ್ಟು. ಸೆಕೆಂಡ್ ಇನ್ನೊಂದು ಬೇಕು ಪ್ರಾಕ್ಟೀಸ್ಗೆ, ಇನ್ನೊಂದು ಗೋ ಚಾರ್ಟಿಂಗ್.
ಗೋ ಚಾಟಿಂಗ್. ಓಕೆ, ಗೋ ಚಾಟಿಂಗ್ ಅಂತ ಒಂದು ಆ್ಯಪ್ ಉಂಟು ನೋಡ್ಬೋದು, ಇಲ್ಲೇ ಇದೆ ಹೆಸರು. ಇದು ಟ್ರೇಡಿಂಗ್ ವೇ, ಇದು ಗೋ ಚಾಟಿಂಗ್. ಗೋ ಚಾಟಿಂಗ್ ಅಂತ ಒಂದು ಆ್ಯಪ್ ಉಂಟು. ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ಅಮೌಂಟನ್ನ ಪೇ ಮಾಡೋ ಹಾಗಿಲ್ಲ. ಬೇರೆ ಮೆಟಾದವ್ರಿಗೆಲ್ಲ ಸಿಮ್ಯುಲೇಷನ್ ಅವಕ್ಕೆಲ್ಲ ಅಮೌಂಟನ್ನ ಪೇ ಮಾಡಬೇಕು ಇಷ್ಟು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೋಸ್ಕರ. ಬಟ್ ಈ ಮೆಟಾದವ್ರಿಗೆ ನೀವು ಗೂಗಲಲ್ಲಿ ಸೈನ್ ಅಪ್ ಆದರೆ ಗೂಗಲ್ ವಿತ್ ಯಾವುದೇ ರೀತಿ ಅಮೌಂಟನ್ನ ಕಟ್ಟೋ ಹಾಗಿಲ್ಲ. ತುಂಬ ಹೆಲ್ಪ್ ಆಗುಂಟು ನನಗೆ ಸ್ಟಾರ್ಟಿಂಗು. ಈಗಲೂ ಕೂಡ ನಾನು ಲಾಟ್ ಆಫ್ ಟೈಮ್ ದಿನದಲ್ಲಿ 1 to 2 ಟ್ರೇಡ್ಸ್ ಎಲ್ಲ ಆದಮೇಲೆ ಫ್ರೀ ಆದಾಗೆಲ್ಲ ನಾನು ಬ್ಯಾಕ್ ಟೆಸ್ಟ್ನ ತುಂಬ ಮಾಡ್ತಾ ಹೋಗ್ತೀನಿ. ಓಕೆ, ಬರಲಿ ಒಂದು ನಿಮಿಷ, ಇಲ್ಲಿ ಬಂದೈತೆ ನೋಡ್ಬೋದು. ಇದು ನಾನು ಅಲ್ಲೇ ಬ್ಯಾಕ್ ಟೆಸ್ಟ್ ಮಾಡ್ತಿರೋದು. ಅದೇ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ಅದು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಹೆಲ್ಪ್ ಆಗುತ್ತೆ ಬಿಗಿನರ್ಸು. ಯಾರ್ಯಾರು ಅವ್ರ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಬೇಕು, ಯಾರ್ಯಾರು ಅವ್ರ ಸ್ಟ್ರಾಟಜಿನ ಎಷ್ಟು ವರ್ಕ್ ಆಗ್ತೈತೆ ಅಂತ ಗೊತ್ತಾಗಬೇಕು, ಮತ್ತು ಇವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು. ಲೈವ್ ಮಾರ್ಕೆಟಲ್ಲೂ ತುಂಬ ಇದಕ್ಕಿಂತ ಲೈವ್ ಮಾರ್ಕೆಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಇದು ಕ್ಲೋಸಿಂಗ್ ಕ್ಯಾಂಡಲ್ ಮಾತ್ರ ತೋರಿಸೋದ್ರಿಂದ ತುಂಬ ಅಂದರೆ ತುಂಬ ಟೈಮ್ ಫ್ರೇಮನ್ನು ಚೇಂಜ್ ಮಾಡಿ ಕೂಡ ನೋಡ್ಬೋದು. ಆದರೆ 2 ನೆಟ್ವರ್ಕ್ ಇರಬೇಕು, ಶಿಫ್ಟ್ ಮಾಡ್ಕೊಂಡೆಲ್ಲ ಮಾಡ್ಬೋದು. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಟ್ರೇಡಿಂಗ್ ಪ್ರಾಕ್ಟೀಸ್ ಮಾಡೋರಿಗೆ. ನೋಡ್ಬೋದು, ಎಲ್ಲಿ ಬೇಕಾದರೂ ನೀವು ರಿಪ್ಲೈ ಬಟನ್ ಒತ್ತಿದ್ರೆ ನೋಡ್ಬೋದು, ಇಲ್ಲೇ ಕಾಣಿಸ್ತಿದೆಯಲ್ಲ, ಈ ರಿಪ್ಲೈ ಬಟನ್ ಒತ್ತಿದ್ರೆ ಮತ್ತು ಮಧ್ಯದಲ್ಲಿ ಕ್ಲಿಕ್ ಮಾಡಿದ್ರೆ ದೆನ್ ನಿಮಗೆ ರಿಪ್ಲೈ ಬಟನ್ ಬರುತ್ತೆ. ಓಕೆ, ಈ ರಿಪ್ಲೈ ಬಟನ್ ಬಂದರೆ ನೀವು ಇಲ್ಲಿ ಸೆಕೆಂಡ್ನ ಶಿಫ್ಟ್ ಮಾಡ್ಕೊತ ಆನ್ ಮಾಡ್ಕೊತ ಹೋಗ್ಬೋದು. ಓಕೆ, 10 ಸೆಕೆಂಡು, ಎಷ್ಟು ಸೆಕೆಂಡಿಗೆ ಬೇಕು ಅಷ್ಟು ಸೆಕೆಂಡಿಗೆ ನೋಡ್ಬೋದು. ಈಗ 10 ಸೆಕೆಂಡಿಗೆ ಬರುತ್ತೆ ಒಂದೊಂದು ಕ್ಯಾಂಡಲ್. ಒಂದು ನಿಮಿಷ ಬರುತ್ತೆ, ಅದು 10 ಸೆಕೆಂಡ್ ಆನ್ ಮಾಡಿದ್ದೀನಿ, 1 ಸೆಕೆಂಡಿಗೆ ಒಂದು ಕ್ಯಾಂಡಲ್ ಬರುತ್ತೆ ನೋಡಿ, ಬಂತು. ಈ ರೀತಿ ಎಷ್ಟು ಸೆಕೆಂಡಿಗೆ ಬೇಕು 10 ಸೆಕೆಂಡಿಗೆ ಎಷ್ಟು ಸೆಕೆಂಡಿಗೆ ಬೇಕು ಅಷ್ಟು ಸೆಕೆಂಡಿಗೆ ವೀಡಿಯೋನ ರೆಕಾರ್ಡ್ ಮಾಡ್ಕೊತ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತ ನೀವು ಈ ಥರ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮಗೆ ನೀವೇ ಸೆಲ್ಫಾಗಿ ಟ್ರೇಡ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಪ್ರಾಬಿಲಿಟೀಸ್ನ ಈ ರೀತಿ ಟ್ರೇಡ್ ಮಾಡ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ಹಂಗೆ. ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಬಿಗಿನರ್ಸ್ ಇದನ್ನು ಕೂಡ ಲಾಟ್ ಆಫ್ ಹುಡುಕಿದ್ದೀನಿ ನಾನು ಯೂಟ್ಯೂಬಲ್ಲಿ, ಇದರಲ್ಲಿ ಎಲ್ಲ. ಯಾವುದೇ ಥರ ಯಾರೂ ಕೂಡ ನಂಗೆ ಹೇಳಿರಲಿಲ್ಲ. ಬಟ್ ಇದು ಚಿಕ್ಕ ಇವೆಲ್ಲ ಹೆಲ್ಪು. ಇಂಥದ್ದೇ ಸುಮಾರು ಟೈಮ್ ಹುಡುಕಿದ್ದೀನಿ, ಯಾರೂ ಹುಡುಕ್ಬಾರ್ದು. ಬೇಗ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿರೋದು. ಮಾಡಲಿ ಇದೊಂದು, ಮತ್ತು ಲೈವ್ ಮಾರ್ಕೆಟ್ಗೆ ಅದೊಂದು ತುಂಬ ಡೌನ್ಲೋಡ್ ಮಾಡ್ಕೊಳ್ಳಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಇನ್ನೇನು ಅನಿಸುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾರ್ಕೆಟ್.